ಎಸ್, ಮುಂದಿನ ಕ್ಷೇತ್ರ ಕೊಪ್ಪಳ. ಸಂಗಣ್ಣ ಕರಡಿ ಅವರು ಹಾಲಿ ಸಂಸದರು ಬಿಜೆಪಿಯಿಂದ. ಕಾಂಗ್ರೆಸ್ಸಿಂದ ರಾಜಶೇಖರ ಹಿಟ್ನಾಳ, ಅಮರೇಗೌಡ ಬಯ್ಯಾಪುರ, ಹಾಗೆ ಬಸನಗೌಡ ಬಾದರ್ಲಿ ಆಕಾಂಕ್ಷಿಗಳು. ಹೌದು, ಈ ವರ್ಷ ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಬಸನಗೌಡ ಬಾದರ್ಲಿ, ಮಾಜಿ ಸಚಿವ ಮಾಜಿ ಶಾಸಕ ಅಮರೇಗೌಡ ಬಯ್ಯಾಪುರ, ರಾಜಶೇಖರ್ ಹಿಟ್ನಾಳ್. ಸೊ ಇವ್ರದ್ದು ನಡೀತಾ ಇದೆ. ಕಾಂಗ್ರೆಸ್ಸಿಂದ ಯಾರು ಬೇಕಾದ್ರೂ ಟಿಕೆಟ್ ಪಡಿಬೋದು, ಹೇಳಕ್ಕೆ ಸಾಧ್ಯ ಇಲ್ಲ. ಹೌದು, ಕಾಂಗ್ರೆಸ್ಗೂ ಅವಕಾಶ ಇರೋ ಕ್ಷೇತ್ರಗಳು ಒಂದು. ಬಿಕಾಸ್ ಆಫ್ ರೆಡ್ಡಿ ಗಂಗಾವತಿಲ್ ಗೆದ್ದು ನಾನು ಬಿಜೆಪಿನ ಸೋಲಿಸ್ತೀನಿ ಅಂತ ಅವ್ರೆ. ಹೌದು, ನಾನ್ ಪಾರ್ಟಿ ಗೆಲ್ಲತ್ತೆ ಅಂತ ಹೇಳ್ತಿಲ್ಲ ಅವರು, ನಾನು ಬಿಜೆಪಿನ ಸೋಲಿಸ್ತೀನಿ ಅಂತವ್ರೆ. ಹಾಗಾಗಿ ಕಾಂಗ್ರೆಸ್ಗೆ ಅದು ಅನುಕೂಲ ಆಗ್ಬೋದು ಅಂತ ಸಹಜವಾಗಿ ಅನಲೈಸ್ ಮಾಡ್ಬೋದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ, ಧೈರ್ಯವಾಗಿ ಬದುಕ್ತಾ ಇರ್ತಕ್ಕಂಥ ದಂಪತಿ ಅಂದ್ರೆ ಇವರಿಬ್ಬರು. ಮನೆಯಲ್ಲೇ ಬೆಟ್ಟದಷ್ಟು ಕಷ್ಟ ಇರ್ಬೇಕಾದ್ರೆ ಸಾವಿರಾರು ಫ್ಯಾಮಿಲಿಯ ಕಷ್ಟಕ್ಕೆ ಮಿಡಿಯೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪ್ರಪಂಚದ ಅತಿ ದೊಡ್ಡ ಕಾಯಿಲೆ ಬಂದ್ರು ಒಂದಷ್ಟು ತಿಂಗಳು ವರ್ಷನ ಬದುಕ್ಬೋದು. ಬಟ್ ನೀರಿಗೆ ಬಿದ್ರೆ ಗಂಟೆ ಲೆಕ್ಕಲ್ಲ, ನಿಮಿಷದ ಲೆಕ್ಕದಲ್ಲಿ ಪ್ರಾಣ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿ 1000ಕ್ಕೂ ಅಧಿಕ ನೀರಿಗೆ ಬಿದ್ದಂತಹ, ಸಮುದ್ರಕ್ಕೆ ಬಿದ್ದು ಸತ್ತಂತಹ ಮೃತದೇಹಗಳನ್ನ ಮೇಲೆ ಕೆತ್ತಂತಹ ವ್ಯಕ್ತಿ. ಸೊ ಒಂದ್ ರೀತಿ ಕರ್ನಾಟಕದ ಹೆಮ್ಮೆಯ ಪುತ್ರ, ಮಣ್ಣಿನ ಮಗ ಅನ್ನೋಕ್ಕಿಂತ ಸಮುದ್ರದ ಪುತ್ರ ಅಂದ್ರೆ ತಪ್ಪಾಗೋದಿಲ್ಲ. ಈಶ್ವರ ಮಲ್ಪೆ ಅವರ ಸೇವೆ ನಮಗೆ ತುಂಬಾ ಖುಷಿ ತಂದಿದೆ. ಅವರಿಗೆ ಒಂದು ದೇವರು ಕೊಟ್ಟ ವರ ಅದು. ಹೇಗೆ ಒಳ್ಳೆದಕ್ಕೆ ಯೂಸ್ ಮಾಡಬೇಕು ಹಾಗೇನೆ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮುಂದೆ ನಾವು ಎಂತ ಸಲ್ಲ, ನಮ್ದೊಂದು ಅಳಿಲು ಸೇವೆ ಅಷ್ಟೇ.